ವಿಮಾನ ನಿಲ್ದಾಣದಲ್ಲಿ ಭರ್ಜರಿ ನೇಮಕಾತಿ ನಡೆಯಲಿದ್ದು 3256 ಹುದ್ದೆಗಳು ಖಾಲಿ ಇದ್ದು, ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಇಲಾಖೆ ಹೆಸರು ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೆಯಲಿದೆ. ವಿಮಾನ ನಿಲ್ದಾಣದಲ್ಲಿ ಒಟ್ಟು ಇಲ್ಲಿ 3256 ಹುದ್ದೆ ಖಾಲಿ ಇದ್ದು, ಹುದ್ದೆಗಳ ಹೆಸರು ವ್ಯವಸ್ಥಾಪಕ ಮತ್ತು ಅಧಿಕಾರಿ ಮತ್ತು ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಉದ್ಯೋಗದ ಸ್ಥಳ ಮುಂಬೈ, ಮಹಾರಾಷ್ಟ್ರ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹುದ್ದೆಗಳ ವಿವರ: ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ 2 ಹುದ್ದೆ, ಉಪ ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ 9 ಹುದ್ದೆ, ಕರ್ತವ್ಯ ನಿರ್ವಾಹಕ 19, ಡ್ಯೂಟಿ ಆಫೀಸರ್ 42, ಅಧಿಕಾರಿ ಗ್ರಾಹಕ ಸೇವೆಗಳು 45, ರ್ಯಾಂಪ್ ಮ್ಯಾನೇಜರ್ 2, ಉಪ ರ್ಯಾಂಪ್ ವ್ಯವಸ್ಥಾಪಕ 6, ಡ್ಯೂಟಿ ಮ್ಯಾನೇಜರ್ ರ್ಯಾಂಪ್ 40, ಅಧಿಕಾರಿ ತಾಂತ್ರಿಕ 91, ಟರ್ಮಿನಲ್ ಮ್ಯಾನೇಜರ್ ಸರಕು 1, ಟರ್ಮಿನಲ್ ಮ್ಯಾನೇಜರ್ ಸರಕು 3, ಕರ್ತವ್ಯ ನಿರ್ವಾಹಕ ಸರಕು 11, ಕರ್ತವ್ಯ ಅಧಿಕಾರಿ 19, ಅಧಿಕಾರಿ 56, ಪ್ಯಾರಾಮೆಡಿಕಲ್ ಕಮ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ 3, ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ 406, ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ 263, ಹ್ಯಾಂಡಿಮ್ಯಾನ್ ಪುರುಷರು 2216, ಯುಟಿಲಿಟಿ ಏಜೆಂಟ್ಸ್ ಪುರುಷ 22. ಒಟ್ಟು ಇಲ್ಲಿ 3256 ಹುದ್ದೆ ಇಲ್ಲಿ ಖಾಲಿ ಇದೆ. ಸಂಬಳ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 22,530 ರಿಂದ 75,000 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ವಯೋಮಿತಿ: ಅಭ್ಯರ್ಥಿಗೆ ಗರಿಷ್ಠ 55 ವರ್ಷದ ಒಳಗಿನ ಎಲ್ಲರೂ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. SC/ST ಅವರಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ. ಅರ್ಜಿ ಶುಲ್ಕ ಕೂಡ ಇರುತ್ತದೆ. ಎಲ್ಲ ಇತರ ಅಭ್ಯರ್ಥಿಗಳಿಗೆ 500 ರೂಪಾಯಿ. SC/ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಇದಕ್ಕೆ ಹಲವಾರು ಹುದ್ದೆಗಳು ಖಾಲಿ ಇರುವುದರಿಂದ ನೀವು 10ನೇ ತರಗತಿ, ಡಿಪ್ಲೊಮಾ, ಪದವಿ, BE, BTech ಪದವಿ, MBA ಎಲ್ಲ ಆದವರು ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ಪ್ರಕ್ರಿಯೆ ನೋಡುವುದಾದ ವೈಯಕ್ತಿಕ ಅಥವಾ ವರ್ಚುವಲ್ ಸಂದರ್ಶನ, ಗುಂಪು ಚರ್ಚೆ, ವ್ಯಾಪಾರ ಚಾಲನಾ ಪರೀಕ್ಷೆ, ಡ್ರೈವರ್ ಹುದ್ದೆ ಇದ್ದವರಿಗೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ನಡೆಸಿ. ಯಾವುದೇ ರೀತಿ ಇದಕ್ಕೆ ಪರೀಕ್ಷೆ ಇರುವುದಿಲ್ಲ. ಸಂಬಂಧಪಟ್ಟ ಹುದ್ದೆಗೆ ಒಂದು ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಸಂದರ್ಶನ ನಡೆಸಿ ಮತ್ತು ಗುಂಪು ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನು ನೇರವಾಗಿ ಆಯ್ಕೆ ಮಾಡಲಾಗುವುದು. ನೀವು ವಾಕ್-ಇನ್ ಸಂದರ್ಶನದ ವಿಳಾಸ: GSD ಕಾಂಪ್ಲೆಕ್ಸ್, ಸಹರ್ ಪೊಲೀಸ್ ಠಾಣೆ ಹತ್ತಿರ, CSMI ವಿಮಾನ ನಿಲ್ದಾಣ, ಟರ್ಮಿನಲ್ 2 ಗೇಟ್ ನಂಬರ್ 5, ಸಹರ, ಅಂಧೇರಿ, ಪೂರ್ವ ಮುಂಬೈ. ಅಂಧೇರಿ, ಮುಂಬೈನಲ್ಲಿ ಈ ಒಂದು ಸಂದರ್ಶನದ ವಿಳಾಸ ಕೂಡ ಇದೆ. 400099 ಪಿನ್ ಕೋಡ್ ಆಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಜೂನ್ 28ರಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವಾಕ್-ಇನ್ ಸಂದರ್ಶನದ ದಿನಾಂಕ 12ರಿಂದ 16ನೇ ಜುಲೈ 4 ದಿನ 12ನೇ ತಾರೀಕಿನಿಂದ 16ನೇ ತಾರೀಕುವರೆಗೂ ನಿಮಗೆ ವಾಕ್-ಇನ್ ಇಂಟರ್ವ್ಯೂ ನಡೆಸಲಾಗುವುದು. ಅದೇ ರೀತಿ ಇಲ್ಲಿ ನೀವು ನೋಟಿಫಿಕೇಷನಲ್ಲಿ ಏನಿದೆ ಕೂಡ ಅಂತ ಮಾಹಿತಿ ತಿಳಿಸಿಕೊಡುತ್ತೇನೆ. ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಮಾನ ನಿಲ್ದಾಣದ ನೇಮಕಾತಿ AAI. ಇಲ್ಲಿ ಎಲ್ಲ ವೇಕೆನ್ಸಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೇನೆ. ಅದೇ ರೀತಿ ಇವರು ಅಪ್ಲಿಕೇಶನ್ ಫಾರ್ಮ್ ಕೂಡ ನೀಡಿದ್ದಾರೆ. ನೀವು ಅದನ್ನು ಫಿಲ್ ಮಾಡಿಕೊಂಡು ನೀವು ಬೈ ಪೋಸ್ಟ್ ಮೂಲಕ ಕಳಿಸಬೇಕು. ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಇಲ್ಲಿ ಅವರು ನೀಡಿದ್ದಾರೆ. ಇಲ್ಲಿ ನೋಡಿ, ನೋಡಿ, ಇದು ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಫಾರ್ಮ್ ಅನ್ನು ನೀವು ತುಂಬಬೇಕು. ನಿಮಗೆ ಯಾವ ಒಂದು ನೋಡಿ ಪೊಸಿಷನ್ ಫಾರ್ ಅಪ್ಲೈಡ್, ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡುತ್ತೀರಿ ಆ ಒಂದು ಹುದ್ದೆ ಇಲ್ಲಿ ಹೆಸರು ಬರೆದು ಎಲ್ಲ ಮಾಹಿತಿ ತುಂಬಬೇಕು. ಅದೇ ರೀತಿ ಅಪ್ಲಿಕೇಶನ್ ನೀವು ಇಲ್ಲಿ ನೋಡಿ ಅವರು 2 ಯಾರಿಗೆ ಅಂತ ಅಡ್ರೆಸ್ ಕೂಡ ನೀಡಿದ್ದಾರೆ. ಈ ಒಂದು ಅಡ್ರೆಸ್ಸಿಗೆ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2 ಸಹರಾ ಈ ಒಂದು ಅಂಧೇರಿಯಲ್ಲಿದೆ.
ಇಲ್ಲಿ ನೀವು ಇಲ್ಲಿ ನೀಡಿರುವ ವಿಳಾಸಕ್ಕೆ ನೀವು ನಿಮ್ಮ ಈ ಫಾರ್ಮ್ ಫಿಲ್ ಮಾಡಿ, ಅದರ ಜೊತೆ ನಿಮ್ಮ ಸಂಬಂಧಪಟ್ಟ ಶೈಕ್ಷಣಿಕ ಅರ್ಹತೆ ಮತ್ತು ಡ್ರೈವರ್ ಹುದ್ದೆಗೆ ಕೂಡ ಕರೆದಿದ್ದಾರೆ, ನಿಮ್ಮ ಒಂದು ಲೈಸೆನ್ಸ್ ಕೂಡ ಕಾಪಿ ಎಲ್ಲದೂ ಕೂಡ ನೀವು ಇದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ಎಲ್ಲ ಫಾರ್ಮ್ ಫಿಲ್ ಮಾಡಿ ನೀಡಿರುವ ಒಂದು ಮುಂಬೈ ಅಡ್ರೆಸ್ಸಿಗೆ ನೀವು ಸೆಂಡ್ ಮಾಡುವುದು. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ. ನೀವು ಅಲ್ಲಿಂದ ಈ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.